ಸಿಲಿಂಡರ್ ಸಿಗದೆ ಪರದಾಟ. ಗದಗದಲ್ಲಿ ಅಕ್ರಮ ಸಿಲಿಂಡರ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ರೇಡ್ ಆಗಿದೆ. ಅಕ್ರಮ ದಂಧೆ ಕುರಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿದ ಬೆನ್ನಲ್ಲೇ ಆಹಾರ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ಮಾಡಿದ್ದಾರೆ. ಗದಗದ ಗಂಗಿಮಡಿ ನಗರದಲ್ಲಿ ನಡೀತಾ ಇದ್ದ ರೀಫಿಲ್ಲಿಂಗ್ ದಂಧೆ. ಗೃಹ ಬಳಕೆ ಸಿಲಿಂಡರ್ ಬಳಸಿ ಆಟೋಗಳಿಗೆ ಗ್ಯಾಸ್ ಫಿಲ್ಲಿಂಗ್ ಮಾಡ್ತಾ ಇದ್ರು. ಮೋಟಾರ್ ಬಳಸಿ ಸಿಲಿಂಡರ್ನ ಮೂಲಕ ಆಟೋಗಳಿಗೆ ಗ್ಯಾಸ್ ಅನ್ನ ಫಿಲ್ಲಿಂಗ್ ಮಾಡ್ತಾ ಇದ್ರು. ದಂಧೆ ಬಗ್ಗೆ ಏಪ್ರಿಲ್ 29ನೇ ತಾರೀಕು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಈ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಆಹಾರ ಇಲಾಖೆ ಎಚ್ಚೆತ್ತುಕೊಂಡಿದೆ. ಅಕ್ರಮ ದಂಧೆ ನಡೆಸ್ತಾ ಇದ್ದ ಫಾರೂಕ್ ಎಂಬಾತನ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಅಧಿಕಾರಿಗಳು. ಗೃಹ ಬಳಕೆ ಸಿಲಿಂಡರ್ ಅನ್ನ ಬಳಸಿಕೊಂಡು ಗ್ಯಾಸ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು. ಆಟೋಗಳಿಗೆ ಗ್ಯಾಸ್ ಫಿಲ್ಲಿಂಗ್ ಮಾಡ್ತಾ ಇದ್ರು. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ತಮ್ಮ ಏನು ಸ್ಥಳಗಳಿಗೆ ಹೇಳಿದ್ರಿ ಅಲ್ಲಿ ಕಳಿಸಿ ಸರ್ಚ್ ಮಾಡಿದಾಗ ಒಂದು ಕಡೆ ನಮಗೆ ಸಿಲಿಂಡರ್ ಸಿಕ್ತಿ. ಆ ಸಿಲಿಂಡರ್ ಸಿಕ್ಕಾಗ ನಾವು ಅದನ್ನು ಪೊಲೀಸರು ನಾವು ಕೂಡಿ ಕೇಸ್ ಮಾಡಿದ್ವು. ಇನ್ನು ವಿವಿಧ ಪ್ರದೇಶದಲ್ಲಿ ಹೇಳಿದ ಪ್ರಕಾರ ಆಹಾರ ನಿರೀಕ್ಷಕರು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ನ ಸರ್ಚ್ ಮಾಡೋಕ್ಕೆ ನಾ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೆ. ಬೇರೆ ಬೇರೆ ವಿವಿಧ ಥರದ ಸಿಲಿಂಡರ್ಗಳು ಮತ್ತು ಪೈಪು, ಚೇರು, ವೇಯಿಂಗ್ ಮಿಷನ್ನು ಅವೆಲ್ಲನೂ ನಾವು ಐಡೆಂಟಿಫಿಕೇಷನ್ ಮಾಡಿ ನಮ್ಮ ತಾಬಾಕು ನಾವು ತೊಗೊಂಡು ಅವ್ರ ಮ್ಯಾಗೆ ಎಫ್ಐಆರ್ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.